ಡೈಲಿ ಜಿಮ್ ಹೋಗಿ ಬಾಡಿ ಮಾಡೋದು ತುಂಬಾ ಈಸಿ ಅಲ್ವಾ? ಡೈಲಿ ವರ್ಕೌಟ್ ಮಾಡಿದ್ರೆ ಸಾಕಲ್ವಾ ಬಾಡಿ ಬರುತ್ತೆ. ಇದೇನ್ ಮಹಾ ಕಷ್ಟನಾ? ಯಾರು ಬೇಕಾದ್ರೂ ಮಾಡುತ್ತಾರೆ. ಬಟ್ ಪ್ರಾಪರ್ ವರ್ಕೌಟ್ ಜಿಮ್ ಆದ್ಮೇಲೆ ಶುರು ಆಗುತ್ತೆ. ಜಿಮ್ ಅಲ್ಲಿ 2 ಅವರ್ಸ್ ವರ್ಕೌಟ್ ಆರಾಮಾಗಿ ಮಾಡಬಹುದು. ಜಿಮ್ ಈಚೆ ಟೇಸ್ಟ್ಲೆಸ್ ಕಲರ್ ಫುಡ್ ಯಾರು ತಿಂತಾರೆ? ನಾವು ಜಿಮ್ ಹೋಗೋದು ನೋಡಿ ಎಲ್ಲರೂ ಕೇಳ್ತಾರೆ, ಎಷ್ಟು ದಿವಸದಿಂದ ವರ್ಕೌಟ್ ಮಾಡ್ತಾ ಇದೀಯಾ ಅಂತ. 1 ಮಂತ್ ಇಂದ ರೆಗ್ಯುಲರ್ ಆಗಿ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವ್ರ ಮೈಂಡ್ ಅಲ್ಲಿ ಅನ್ಕೊಂತಾರೆ 2 ದಿವಸ ಆಟ ಇವಂದು ಅಷ್ಟೇ, ಸ್ವಲ್ಪ ದಿನದಲ್ಲೇ ಗಿವ್ ಅಪ್ ಮಾಡ್ತಾನೆ ಅಂತ ಅನ್ಕೊಂತಾರೆ. ಯಾಕಂದ್ರೆ ನಾವು ಪ್ರತಿ ವರ್ಷ ಜಿಮ್ ಫೀಸ್ ಪೇ ಮಾಡಿ ಜಿಮ್ಗೆ ಹೋಗಲ್ಲ. ಪ್ರತಿಯೊಬ್ಬ ಲೈಫ್ ಅಲ್ಲೂ ಸ್ಟ್ರಗಲ್, ಕಮಿಟ್ಮೆಂಟ್ಸ್, ಪೈನ್ ಇದೆ. ಎಲ್ಲ ಮ್ಯಾನೇಜ್ ಮಾಡಕ್ಕೆ ಕಷ್ಟ. ಮ್ಯಾನೇಜ್ ಮಾಡ್ಬೇಕು ಅಂದ್ರೆ ಮೆಂಟಲಿ ಸ್ಟ್ರಾಂಗ್ ಆಗಿರ್ಬೇಕು. ಲೈಫ್ ನ ಲೀಡ್ ಮಾಡ್ಬೇಕು ಅಂದ್ರೆ ಫಿಸಿಕಲಿ ಕೂಡ ಸ್ಟ್ರಾಂಗ್ ಆಗಿರ್ಬೇಕು. ಜಿಮ್ ಅಲ್ಲಿ ಪ್ರಾಪರ್ ಆಗಿ ವರ್ಕೌಟ್ ಮಾಡಿ ಪ್ರಾಪರ್ ಡಯಟ್ ಫಾಲೋ ಮಾಡಿದ್ರೆ ನಾವು ತುಂಬಾ ಹೆಲ್ದಿ ಆಗಿ ಇರ್ತೀರಿ. ಮೆಂಟಲಿ ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಆಗಿ ಇರ್ತೀರಿ. ನೀನು ನಿನ್ ಫ್ಯಾಮಿಲಿ ಚೆನ್ನಾಗಿ ಇರ್ಬೇಕು ಅಂತ ಕಷ್ಟ ಬೀಳ್ತಿದ್ಯಾ? ಒಂದು ಮಾತು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋ, ನೀನು ಎಷ್ಟು ಹೆಲ್ದಿ ಆಗಿ ಇರ್ತೀಯ, ನಿನ್ ಲೈಫ್ ಅಂಡ್ ನಿನ್ ಫ್ಯಾಮಿಲಿ ಕೂಡ ಚೆನ್ನಾಗಿರುತ್ತೆ.